ತಪ್ಪಲ್ಲ. ಯಾಕಂದ್ರೆ ನಾನು ಉದಾಹರಣೆಗೆ ಹೇಳ್ತೀನಿ, ನಾವು ಅಷ್ಟೇ ಇದೇ ಒಂದು ಪುಟ್ಟ ಹಳ್ಳಿ ಚಿನ್ನಕಾಯಿಪಲ್ಲಿಯಲ್ಲಿ ಜನಿಸಿದವು. ಇವತ್ತಲ್ಲಿ ಬೆಂಗಳೂರಲ್ಲಿ ನನಗೆ ಬದುಕನ್ನು ಕಟ್ಕೊಂಡು ಇವತ್ತು ನಿಮ್ಮ ಮುಂದೆ ಒಬ್ಬ ಶಾಸಕರ ಕಾರಣ ಆ ಬೆಂಗಳೂರೇ ಕಾರಣ ಅಂತ ಹೇಳಕ್ಕಂತೂ ಇಷ್ಟಪಡ್ತೀನಿ. ನಾನು ಕೆಂಪೇಗೌಡರೇ ಕಾರಣ ಅದಕ್ಕೆ. ಹಾಗೆ ನಾನು ನೋಡ್ತೀನಿ, ನಾನಿರೋದು ಮಾರದಲ್ಲಿ ನನ್ನ ವಾಸ. ಅಲ್ಲಿ ಯಾವ ತರಕಾರಿ ಅಂಗಡಿ ನೋಡಿದ್ರು ಬಾಗೇಪಲ್ಲಿ ಅವ್ರದ್ದೆ, ಯಾವ ಗೋಲಿ ಅಂಗಡಿ ನೋಡಿದ್ರು ಬಾಗೇಪಲ್ಲಿ ಅವ್ರದ್ದೆ, ಯಾವ PG ನೋಡಿದ್ರು ಬಾಗೇಪಲ್ಲಿ ಅವ್ರದ್ದೆ. ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋ ಒಂದು 20% ಬಾಗೇಪಲ್ಲಿ ಅವರೇ ಇದ್ದಾರೆ ಆ ಏರಿಯಾದಲ್ಲಿ. ನನಗಂತೂ ಯಾವಾಗಲೂ ಎಲ್ಲಿ ನೋಡಿದ್ರು ಚೆನ್ನಾಗಿ ಬಾಗುಂಡವನ ಅಂತ ಬಾಗುಂಡವನ ಬಾಗೇಪಲ್ಲಿ ಅವರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಂಗೆ ಸುಮಾರು ಜನ ಜೀವನ ಕಟ್ಕೊಂಡಿದ್ದಾರೆ ಇವತ್ತು ಬೆಂಗಳೂರಲ್ಲಿ. ಸುಮಾರು ಜನ ಯಾಕೆ? ಆ ಕೆಂಪೇಗೌಡರ ದೂರದೃಷ್ಟಿ. ಕೆಂಪೇಗೌಡರು ಹಾಕಿದಂಥ ಬುನಾದಿ, ಅವ್ರಿಗೊಂದು ದೃಷ್ಟಿ ಇತ್ತು. ಈಗ ಈ ಕಾಲಕ್ಕೆ ಹಿಂಗಿದ್ದೆ, ಇನ್ನೊಂದು 100 ವರ್ಷಕ್ಕೆ ಹೆಂಗಾಗ್ಬೋದು, 200 ವರ್ಷಕ್ಕೆ ಹೆಂಗಾಗ್ಬೋದು ಅಂತ ದೂರದೃಷ್ಟಿ ಇಟ್ಕೊಂಡು ಇವತ್ತು ಆ ಪಟ್ಟಣ ಕಟ್ಟಿರೋದಕ್ಕೆ ಇಷ್ಟು ಜನರಿಗೆ ಆಸರೆ ಆಗಿದೆ. ಇಷ್ಟೊತ್ತು ನಮ್ಮ ಹಿರಿಯರು ಮಾತನಾಡ್ತಾ ಇದ್ರು, ಒಬ್ಬ ಯಾವುದೇ ಒಬ್ಬ ಜನಪ್ರತಿನಿಧಿ ಒಬ್ಬ ದೊರೆಗೆ ಅವನದೇ ಆದಂತ ಒಂದು ಜನರಿಗೋಸ್ಕರ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಳ್ಬೇಕಾಗುತ್ತೆ. ಅವ್ರು ಹೇಗಾದ್ರೂ ಮಾಡಿ ಜೀವನದಲ್ಲಿ ಮುಂದೆ ತರಬೇಕು ಅಂತ ಆಸೆ ಇಟ್ಕೊಂಡಾಗ ಇಂಥ ಕಾರ್ಯಗಳು ನಡೆಯೋಕ್ಕೆ ಸಾಧ್ಯ. ಆದ್ದರಿಂದ ನಾವೆಲ್ಲರೂ, ನಾನು ಎಷ್ಟೋ ಸಮಾರಂಭಗಳಲ್ಲಿ ಮಾತನಾಡ್ತೀನಿ, ಈಗ ನಾವೆಲ್ಲರೂ ಇಲ್ಲಿದ್ದೀವಿ. ಆದರೆ ನಾನು ಸರ್ಕಾರಕ್ಕೂ ನಾನು 2-3 ಸಲ ಬಜೆಟಲ್ಲಿ ಮಾತನಾಡಿದ್ದೀನಿ. ಈ ಜಯಂತಿಗಳು ಮಾಡೋ ಜೊತೆಗೆ ಜಯಂತಿ ದಿವಸ ಪ್ರತಿಯೊಂದು ಶಾಲೆಯಲ್ಲಿ ಒಂದು ಪೀರಿಯಡ್ ಕೆಂಪೇಗೌಡ ಇತಿಹಾಸ ಬಗ್ಗೆ ತಿಳಿಸಿದಾಗ ಇನ್ನಷ್ಟು ಜನರಿಗೆ ನಾವು ಸುಮಾರು ಸಲ ನಾನು ಇದನ್ನು ಸರ್ಕಾರಕ್ಕೂ ಗಮನಕ್ಕೆ ತಂದಿದ್ದೀನಿ. ಯಾಕಂದ್ರೆ ನಾವೆಲ್ಲ ಇವತ್ತು ಬಂದ್ವಿ, ಸುಮಾರು ಜನರು ಮಾತನಾಡ್ತಾ ಇದ್ರು, ಪರವಾಗಿಲ್ಲ ಅಂತ ಇರ್ತಾರೆ. ಆದ್ರೆ ಮಕ್ಕಳಲ್ಲಿ ಈ ಕೆಂಪೇಗೌಡ ಇತಿಹಾಸ ಬಿತ್ತನೆ ಮಾಡಿದಾಗ ಅವ್ರ ಮನಸ್ಸಲ್ಲಿ ನಾನೊಬ್ಬ ಕೆಂಪೇಗೌಡ ಆಗಬೇಕು ಅನ್ನೋ ಆಸೆ ಬರುತ್ತೆ, ಮಕ್ಕಳು ಚೆನ್ನಾಗಿರ್ತಾರೆ ಅಂತ ನನ್ನ ಆಸೆ. ಆದ್ದರಿಂದ ಇನ್ನಷ್ಟು ನಾವು ಇಂಥ ಜಯಂತಿ ಆಚರಣೆ ಮಾಡಬೇಕು. ಈ ಮಹಾನ್ ಭಾವರು ನಡೆದಂಥ ದಾರಿಯಲ್ಲಿ ನಡೆಯಬೇಕು. ಇವರು ಕೊಟ್ಟಂತಹ ಮಾರ್ಗದರ್ಶನ ನಾವು ನಡೆದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ನನ್ನ ನಂಬಿಕೆ. ಹಾಗೆ ಸಂಪಂಗಿಯವರು ಇಷ್ಟೊತ್ತು ಮಾತನಾಡ್ತಾ ಇದ್ರು, ನಿಜ, ಒಂದೊಂದು ಕಾಲಾವಧಿಯಲ್ಲಿ ಒಂದೊಂದು ಕೆಲಸಗಳಾಗುತ್ತೆ. ಖಂಡಿತವಾಗ್ಲೂ ಸುಮಾರು ನಮ್ಮ ಸಂಪಂಗಿಯವರು ಎಲ್ಲರೂ, ನಾನೇನು ಒಬ್ಬರ ಹೆಸರು ಹೇಳಕ್ಕೂ ಆಗಲ್ಲ, ಅಪ್ಸಾಮ್ ರೆಡ್ಡಿ ಇರ್ಬೋದು, ಶ್ರೀರಾಮ್ ರೆಡ್ಡಿ ಅವರು ಇರ್ಬೋದು, ಸಂಪಂಗಿಯವರು ಇರ್ಬೋದು, ಎಲ್ಲರೂ ನಾಯಕರಿಂದಲೇ ಇವತ್ತು ಚಿತ್ರಾವತಿ ಇರ್ಬೋದು, ಗಂಟಮಲ್ಲಮ್ಮ ಡ್ಯಾಮ್ ಇರ್ಬೋದು. ನಾನು ಲಾಸ್ಟ್ ಟೈಮು ಎಲೆಕ್ಷನ್ ಬಂದಾಗ ಒಂದು ಮಾತು ಕೊಟ್ಟಿದ್ದೆ, ನಾನು ಮುಂದಿನ ಎಲೆಕ್ಷನ್ ಬರಬೇಕಾದ್ರೆ ಗಂಟಮಲ್ಲಮ್ಮ ಡ್ಯಾಮ್ ಕಟ್ಟಿ ಇಂಡಸ್ಟ್ರಿಯಲ್ ಓಪನ್ ಆದ್ರೆ ಮಾತ್ರ ನಿಮ್ಮ ಬಲಿಗೆ ಬರೋದು ಅಂತ. 2 ಈಡೇರಿದೆ. ಒಂದು ಇವತ್ತು ಬುದ್ಧಿಪಡಿಸಿಗೆ 2 ಕಾರ್ಯಕ್ರಮ ಕಾಯ್ತಾ ಇದೆ. ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಜಿ ಕಾರ್ಯಕ್ರಮ ಇದ್ದಾಗ ಗಂಟಮಲ್ಲಮ್ಮನ ಡೇಟ್ ಕೊಟ್ಟಿಲ್ಲ, ಇಂಡಸ್ಟ್ರಿಯಲ್ಗೂ ಅಷ್ಟೇ ಅದಕ್ಕೂ ಡೇಟ್ ಕೊಟ್ಟಿಲ್ಲ. ಖಂಡಿತವಾಗ್ಲು ಇನ್ನಷ್ಟು ಕೆಲಸ ಮಾಡೋಕ್ಕೆ ನಿಮ್ಮ ಒಂದು ಯಾವಾಗಲೂ ಪ್ರೋತ್ಸಾಹ ಇದೆ, ನನಗೂ ಕಾರಣ ಆಗುತ್ತೆ. ನಮಗಂತೂ ಈ ಭಾಗದಲ್ಲಿ ಏನಾದರೂ ಒಂದು ಈ ಬಡಜನಗೋಸ್ಕರ ಮಾಡಬೇಕು ಅಂತ ಆಸೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಭಗವಂತ ಎಲ್ಲ ಕೊಟ್ಟಿದ್ದಾನೆ. ಆದರೆ ಇನ್ನಷ್ಟು ನಮ್ಮ ಒಂದು ಸಮಾಜ ಸೇವೆ ಮಾಡೋಣ, ಬಡವರ ಸೇವೆ ಮಾಡೋಣ ಆಸೆ. ಅಷ್ಟು ಬಿಟ್ಟರೆ ಬೇರೆಯವರು ಕೆಲವರು ಮಾಧ್ಯಮಗಳಿರ್ಬೋದು, ಕೆಲವರು ಎಲ್ಲ ಹರಟೆ ಹೊಡ್ಕೋಬಹುದು ಹಂಗೆ ಹಿಂಗೆ ಅಂತ. ನಾನಂತೂ ಯಾವತ್ತಾದ್ರೂ ನೀವೆಲ್ಲಿಗಾದ್ರೂ ಯಾರಂತ ಡೌಟ್ ಇದ್ದ ಕರೀರಿ, ಏನಾದ್ರು ನನ್ನಿಂದ ತಪ್ಪಾಗಿದೆ ಖಂಡಿತವಾಗ್ಲೂ ನಾನು ಬರಕ್ಕೆ ಸಿದ್ಧ ಇದ್ದೀನಿ. ಜೀವನದಲ್ಲಿ ನಾನಂತೂ ತಪ್ಪು ಮಾಡಕ್ಕೆ ಗೊತ್ತಿದ್ದು ತಪ್ಪು ಮಾಡಕ್ಕಂತೂ ಹೋಗಲ್ಲ, ಇಷ್ಟಂತೂ ಖಂಡಿತ. ನನಗೆ ವಾರಕ್ಕೆ 5 ದಿವಸ ಮ್ಯಾಕ್ಸಿಮಮ್ ಇರ್ತಾ ಇದ್ದೀನಿ ಈ ನಡುವೆ. ಯಾಕೆ? ಆ ಮನೆ ಹತ್ರ ನೋಡಿದಾಗ ಪಾಪ ನನಗೆ ಅಯ್ಯೋ ಅನ್ನಿಸ್ತಾ, ಬಡವರನ್ನೆಲ್ಲ ಮಾಡಬೇಕು ಅನಿಸುತ್ತೆ ಆ ಒಂದು ದೃಷ್ಟಿಯಿಂದ. ಅದರಿಂದ ತಾವೆಲ್ಲರೂ ಇನ್ನಷ್ಟು ಪ್ರೋತ್ಸಾಹ ನಿಮ್ಮಿರಲಿ. ಖಂಡಿತವಾಗ್ಲೂ ನಮಗೇನು ಇವತ್ತಿಲ್ಲಿ ನೋಡಿದೆ, ನಾನು ಎಲ್ಲ ಪಕ್ಷದವರು ಇದ್ದೀವಿ, ನಾವೇನು ಬರೀ ಕಾಂಗ್ರೆಸ್ ಪಕ್ಷ ಅಂತಲ್ಲ. ನಾನು ಅನೇಕ ಸಮಾರಂಭಗಳಲ್ಲಿ ಮಾತನಾಡ್ತೀನಿ. ರಾಜಕೀಯ ಬಂದಾಗ ನಮ್ದು ಆ ಪಕ್ಷ ಈ ಪಕ್ಷ, ಎಲೆಕ್ಷನ್ ಚುನಾವಣೆ ಬಂದಾಗ, ಚುನಾವಣೆ ಆದ್ಮೇಲೆ ನಾವೆಲ್ಲ ಒಟ್ಟಿಗಿದ್ದಾಗ ಮಾತ್ರ ಈ ಕ್ಷೇತ್ರ ಅಭಿವೃದ್ಧಿ ಆಗಲು ಸಾಧ್ಯ ಆಗುತ್ತೆ. ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿರೋಣ.
ಒಟ್ಟಾಗಿ ಎಲ್ಲ ಜಯಂತಿಗಳು ಮಾಡೋಣ, ಎಲ್ಲ ಕಲ್ಯಾಣ ಕಾರ್ಯಕ್ರಮ ಮಾಡೋಣ, ಈ ಭಾಗವನ್ನು ಸಂತೋಷದಾಯಕವಾಗಿ ಇಡೋಣ ಅನ್ನೋ ಮಾತನ್ನು ಹೇಳಿ, ಹಾಗೆ ನಮ್ಮ ಒಕ್ಕಲಿಗರ ಸಂಘದವರು ಈಗ ನನಗೊಂದು 4 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಒಂದು ಒಕ್ಕಲಿಗರ ಭವನ, 2 ಒಂದು ಹಾಸ್ಟೆಲ್, ಮತ್ತೆ ಒಂದು ಪುತ್ಲಿ, ವೇಮನಾದ ಒಂದು ಪುತ್ಲಿ, ಕೆಂಪೇಗೌಡದೊಂದು ಪುತ್ಲಿ, ಮತ್ತೆ ಇನ್ನೊಂದು 4 ಬೇಡಿಕೆಗಳು ಇಟ್ಟಿದ್ದಾರೆ. ಖಂಡಿತವಾಗ್ಲೂ ನಾನು ತಹಸೀಲ್ದಾರ್ ಜೊತೆ ಮಾತಾಡಿ ಪರಿಶೀಲನೆ ಮಾಡಿ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂತ ತಪ್ಪು ತಿಳ್ಕೊಬೇಡಿ. ಇವತ್ತು ನಮ್ಮೆಲ್ಲ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಪದಾಧಿಕಾರಿಗಳಿದ್ದೀರ. ನೀವು ಕೆಂಪೇಗೌಡ ಜೊತೆ ಬಂದು ನಮ್ಗೆ ಜ್ಞಾಪಕ ಮಾಡಿದ್ರೆ ಮತ್ತೆ ಕೆಂಪೇಗೌಡ ಜೊತೆ ಮಾತನಾಡಲ್ಲ, ಏನ್ ಮಾಡೋದು? ಈಗ ಇಲ್ಲಿ ಹನುಮಂತ ರೆಡ್ಡಿ ಇರಬೇಕು, ಟೀಚರ್ಸ್ ಡೇ ಬಂದಾಗ ಗುರುಭವನ ಬೇಕು ಅಂತಾನೆ, ಮತ್ತೆ ಅದು ಕಟನೆ ಇರಲ್ಲ. ಹಿಂಗಾದಾಗ ನಾವು ಏನ್ ಮಾಡಕ್ಕಾಗುತ್ತೆ? ಅದ್ರ ಹಿಂದೆ ಇದ್ದಾಗ, ಅದ್ರ ಹಿಂದೆ ಇಟ್ಕೊಂಡು ಹೋದಾಗ ಮಾತ್ರ ಕೆಲಸ ಆಗಕ್ಕೆ ಸಾಧ್ಯ. ನಮಗೂ 108 ಕಾರ್ಯಕ್ರಮ ಇರುತ್ತೆ. ನೀವು ಜೊತೆಯಲ್ಲಿ ಬನ್ನಿ, ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಇರ್ತೀನಿ, ನನ್ನ ಜೊತೆ ನೀವು ಇರಿ. ನೀವೇನಿದ್ದೆಲ್ಲ 4 ಬೇಡಿಕೆಗಳು ಈಡೇರಿಸೋ ಪ್ರಯತ್ನ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸುತ್ತೇನೆ.